ನಮಸ್ಕಾರ ವೀಕ್ಷಕರೇ. ಆಟೋ ಹಾಗೂ ಟ್ಯಾಕ್ಸಿ ಖರೀದಿಸಿ ಸಾರಿಗೆ ಸೇವೆ ಆರಂಭಿಸಲು ಸಹಾಯಧನವನ್ನು ನೀಡಿಕೆಗಾಗಿ ಸರ್ಕಾರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಕೆಯ ಸಂಪೂರ್ಣ ಮಾಹಿತಿ ಈ ನಮ್ಮ ವಿಡಿಯೋದಲ್ಲಿದೆ. ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಆಟೋ ಹಾಗೂ ಟ್ಯಾಕ್ಸಿ ಸೇವೆ ಆರಂಭಿಸಲು ಬಯಸುವ ಯುವಕರು, ನಿರುದ್ಯೋಗಿ ಮಹಿಳೆಯರು ಈಗ ಸರ್ಕಾರದ ಸಹಾಯದಿಂದ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಬಹುದು. ಈ ಸಾರಥಿ ಯೋಜನೆಯ ಅಡಿಯಲ್ಲಿ ಆಟೋ ಮತ್ತು ಕಾರು ಖರೀದಿಸಲು ಸರ್ಕಾರದಿಂದ ಸಬ್ಸಿಡಿಯನ್ನು ಪಡೆಯಬಹುದಾಗಿದೆ. ಆಟೋ ಮತ್ತು ಕಾರುಗಳ ಮೂಲಕ ಸ್ವಯಂ ಉದ್ಯೋಗ ಆರಂಭಿಸಲು ಬಯಸುವವರಿಗೆ ಹಣಕಾಸಿನ ಸಹಾಯ ನೀಡುವ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಈ ಸಾರಥಿ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಡಿ ವಾಹನ ಖರೀದಿಗೆ ಬೇಕಾಗುವ ಮೊತ್ತವನ್ನು ಅರ್ಜಿದಾರರು ಬ್ಯಾಂಕ್ ಸಾಲದ ಮೂಲಕ ಪೂರೈಸಿಕೊಳ್ಳಬಹುದಾಗಿದ್ದು, 50% ಹಣವನ್ನು ಸರ್ಕಾರವೇ ಸಬ್ಸಿಡಿಯಾಗಿ ಒದಗಿಸುತ್ತದೆ. ಈ ಅರ್ಜಿಗಳಿಗೆ ಯಾರ್ಯಾರೆಂದರೆ, ಅರ್ಜಿದಾರರು ಕನಿಷ್ಠ 3 ವರ್ಷಗಳಿಂದ BBMP ವ್ಯಾಪ್ತಿಯಲ್ಲಿ ವಾಸವಾಗಿರಬೇಕು. ಅರ್ಜಿದಾರರ ಹೆಸರು ಆಧಾರ್ ಕಾರ್ಡ್ನಲ್ಲಿ BBMP ವ್ಯಾಪ್ತಿಯ ವಿಳಾಸದೊಂದಿಗೆ ಹೊಂದಿರಬೇಕು. ಇನ್ನು ಅರ್ಜಿದಾರರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ರೂಪಾಯಿ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಒಂದು ಕುಟುಂಬದಿಂದ ಕೇವಲ ಒಬ್ಬ ಅಭ್ಯರ್ಥಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಕೊಡಲಾಗುತ್ತದೆ. ಈ ಸಾರಥಿ ಯೋಜನೆಯಡಿ ಆಟೋ ರಿಕ್ಷಾ ಹಾಗೂ ಟ್ಯಾಕ್ಸಿ ಖರೀದಿ ಬಯಸುವ ಅರ್ಹ ಅರ್ಜಿದಾರರು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಪಡೆಯಬೇಕಿದ್ದು, ನಾವು ನಿಮಗೆ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತೋರಿಸ್ತಿದ್ದಂತೆ ಸಹಾಯಧನವನ್ನು BBMP ನೀಡುತ್ತದೆ. ಈ ಆಟೋ ರಿಕ್ಷಾ 50% ಅಥವಾ ಗರಿಷ್ಠ 80,000. ಇನ್ನು ಟ್ಯಾಕ್ಸಿ ಖರೀದಿದಾರರಿಗೆ 50% ಅಥವಾ ಗರಿಷ್ಠ 1,50,000. ಈ ಸಹಾಯಧನವನ್ನು ನೇರವಾಗಿ ವಾಹನ ಖರೀದಿಗೆ ಬಳಸಬಹುದಾಗಿದೆ. ವಾಹನ ಖರೀದಿಗೆ ಸರ್ಕಾರದಿಂದ ಮಾನ್ಯಗೊಂಡ ಬ್ಯಾಂಕುಗಳ ಸಾಲವನ್ನು ನೀಡುತ್ತದೆ. ಈ ಸಾಲದ ಸೌಲಭ್ಯಕ್ಕೂ ಕೂಡ BBMPಯಿಂದ ಸಹಾಯ ದೊರೆಯುತ್ತದೆ. ಇನ್ನು ಈ ಅರ್ಜಿಗೆ ಸಲ್ಲಿಸಬೇಕಾದಂಥ ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್ ವಿಳಾಸದೊಂದಿಗೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ನ ಪ್ರತಿ, ವಾಸದ ದೃಢೀಕರಣ ಪತ್ರ ಅಥವಾ ಪಡಿತರ ಚೀಟಿ ಅಥವಾ ವಿದ್ಯುತ್ ಬಿಲ್ಲನ್ನು ನೀವು ಸಬ್ಮಿಟ್ ಮಾಡ್ಬೋದು. ಜನ್ಮ ದಿನಾಂಕ ದೃಢೀಕರಣ ಪತ್ರ, ಪಡಿತರ ಚೀಟಿ, ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ, 20 ಮೌಲ್ಯದ ಅಂದರೆ ರೂಪಾಯಿ 20 ಮೌಲ್ಯದ ಬಾಂಡ್ ಪೇಪರ್ ಮೇಲೆ ಖುದ್ದು ಸಹಿ ಹಾಕಿರುವ ಘೋಷಣೆ ಪತ್ರ. ವಿಷಯಗಳಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಕೆಳಗಿನ ಲಿಂಕ್ನಲ್ಲಿ ನೀಡಲಾದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಅದನ್ನು ಭರ್ತಿ ಮಾಡಿ ನಂತರ ಎಲ್ಲ ದಾಖಲಾತಿಗಳ ಸ್ವದೃಢೀಕೃತ ಪ್ರತಿಗಳನ್ನು ಹೊಂದಿದ BBMP ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/5/2025 ಆಗಿದೆ. ಈ ಸಾರಥಿ ಯೋಜನೆ ಎಂಬುದು ಕೇವಲ ಹಣಕಾಸಿನ ಸಹಾಯವಷ್ಟೇ ಅಲ್ಲ, ಅದು ಜೀವನದ ಹೊಸ ಅಧ್ಯಾಯಕ್ಕೆ ಪ್ರವೇಶದ ಬಾಗಿಲು. BBMPಯ ಈ ಹೆಜ್ಜೆ ನಿರುದ್ಯೋಗಿ ಯುವಕರಿಗೆ ಸ್ವಾಭಿಮಾನದಿಂದ ಬದುಕಿಕೊಟ್ಟಿಕೊಳ್ಳಲು ಆಧಾರವಾಗಿದೆ. ಸರ್ಕಾರದ ಈ ಸೌಲಭ್ಯವನ್ನು ಬಳಸಿಕೊಳ್ಳಿ. ವೀಕ್ಷಕರೇ, ನಾವು ಕೊಟ್ಟಿರುವಂಥ ಮಾಹಿತಿಗಾಗಿ ನೀವು ಸಂತುಷ್ಟರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.